ವೀಕೆಂಡ್ಸಲ್ಲಿ ಜನ ಜಾಸ್ತಿನೇ ಇರ್ತಾರೆ. ಇದು ಸಹ ಹ್ಯಾಬಿಟ್, ಇದು ಹೊಸ ಹ್ಯಾಬಿಟ್ ಅಂತೂ ಅಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಾವು ದಸರಾ ಮುಗಿದ್ರು ಇನ್ನು ದಸರಾ ಬೊಂಬೆಗಳೆಲ್ಲ ನೋಡಿದಾಗ ನಾವು ಒಳ್ಳೆ ಗೊಂಬೆ ಥರ ನಿಂತ್ಕೊಂತೀವಿ. ಇಟ್ ವಾಸ್ ಅ ವೆರಿ ಲಾಂಗ್ ಡ್ರೈವ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಐ ಆಮ್ ವೆರಿ ಸಾರಿ. ತುಂಬ ದಿನ ಆಯಿತು ನಾನು ಕೂಡ ಯೂಟ್ಯೂಬ್ ವೀಡಿಯೋಸ್ನ ಮಾಡಿ. ಬಿಕಾಸ್ ಆಫ್ ವೇರಿಯಸ್ ಡಿಫ್ರೆಂಟ್ ರೀಸನ್ಸ್ ನಮಗೆ ಯೂಟ್ಯೂಬ್ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತಿಂದ ರೀಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನವಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಎಲ್ಲರೂ ಹೇಳೋ ಹಾಗೆ ನಾವು ನವಂಬರ್ 1 ಕನ್ನಡಿಗರಾಗಿರಬಾರ್ದು, ನಂಬರ್ 1 ಕನ್ನಡಿಗ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಸೊ ಇವತ್ತಿಂದ ನಾನು ಯೂಟ್ಯೂಬ್ ಕೂಡ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನಿವತ್ತು ಬೆಳಗ್ಗೆ ಜಾಗಿಂಗ್ ಬಂದಿದ್ದೆ, ಜಾಗಿಂಗ್ ಎಲ್ಲ ಮುಗಿದಿದೆ. ಆ್ಯಂಡ್ ಐ ಆಮ್ ಹೆಡಿಂಗ್ ಬ್ಯಾಕ್ ಹೋಮ್. ಹಂಗೆ ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಹೆಲ್ತ್ ಮೋರ್. ಸೊ ಒಂದು ವಾರದಿಂದ ನಾನು ಜಾಗಿಂಗ್ ಮತ್ತು ವಾಕಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ಅದು ಕನ್ಸಿಸ್ಟೆಂಟಾಗಿ ಮುಂದುವರಿಯುತ್ತೆ. ಸೊ ಇವತ್ತು ನನ್ನ ಫ್ರೆಂಡ್ ಜೊತೆ ಆಚೆ ಹೋಗಬೇಕು ಅಂತಾನು ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀವಿ, ನನ್ನ ಜೊತೆ ಕರ್ಕೊಂಡು. ಸೊ ಲೆಟ್ಸ್ ಗೋ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ವೀಕೆಂಡ್ಸಲ್ಲಿ ಜನ ಜಾಸ್ತಿನೇ ಇರ್ತಾರೆ. ಯೂಶಲಿ ವೀಕ್ ಡೇಸಲ್ಲಿ ತುಂಬ ಕಾಮಾಗಿರುತ್ತೆ, ಸ್ವಲ್ಪ ಜನ ಇರ್ತಾರೆ. ಬಟ್ ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ಜನ. ಮಕ್ಕಳು ಕೂಡ ಆಟಾಡೋಕ್ಕೆ ಕೂಡ ಬರ್ತಾರೆ, ಯಾಕಂದರೆ ಇಲ್ಲಿ ತುಂಬ ಗ್ರೌಂಡ್ ಥರ ಸ್ಪೇಸಸ್ ಇದೆ. ಸೊ ಕ್ರೌಡೆಡ್ ಇದೆ, ಬಟ್ ತುಂಬ ಚೆನ್ನಾಗಿರುತ್ತೆ ವೈಬ್ ವೆನ್ ಯು ಕಮ್ ಇನ್ ಅರ್ಲಿ ಮಾರ್ನಿಂಗ್. ಸೊ ಡೆಫಿನೆಟ್ಲಿ ಕಮ್ ಅಂಡ್ ಎಕ್ಸ್ಪೀರಿಯನ್ಸ್ ಜಾಗಿಂಗ್ ಆ್ಯಂಡ್ ವಾಕಿಂಗ್ ಆ್ಯಟ್ ಬ್ಯಾಂಗ್ಳೂರು ಯೂನಿವರ್ಸಿಟಿ. ಆಫ್ಟರ್ ಜಾಗಿಂಗ್ ನಾನು ಬೂತ್ ಕುಂಬಳಕಾಯಿ ಜ್ಯೂಸ್ ಕುಡಿತೀನಿ. ಐ ಮೇಡ್ ದಿಸ್ ಅ ಹ್ಯಾಬಿಟ್. ಇದು ಹೊಸ ಹ್ಯಾಬಿಟ್ ಅಂತೂ ಅಲ್ಲ. ಐ ಹ್ಯಾವ್ ದಿಸ್ ಹ್ಯಾಬಿಟ್. ನಾನು ಸಾತ್ವಿಕ್ ಮೂಮೆಂಟ್ ಅಥವಾ ಸಾತ್ವಿಕ್ ರೆವಲ್ಯೂಷನ್ನ ಅವ್ರದ್ದು ಯೂಟ್ಯೂಬ್ ಚಾನಲ್ನ ಮತ್ತು ಬುಕ್ಸ್ನೆಲ್ಲ ಓದಿದ್ದೀನಿ. ಸೊ ಹಾಗಾಗಿ ಅವ್ರು ಹೇಳೋವಂಥ ಕೆಲವು ಹೆಲ್ತ್ ಟಿಪ್ಸ್ನ ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ. ಸೊ ದಿಸ್ ಇಸ್ ಬೂತ್ ಕುಂಬಳಕಾಯಿ ಜ್ಯೂಸ್. ಬೂತ್ ಕುಂಬಳಕಾಯಿ ಜ್ಯೂಸ್ಗೆ ನಾನು ಏನೂ ಆ್ಯಡ್ ಆನ್ ಮಾಡಲ್ಲ. ಉಪ್ಪು, ಮೆಣಸು ಎಲ್ಲ ಕೆಲವರು ಆ್ಯಡ್ ಮಾಡ್ತಾರೆ. ಏನೂ ಮಾಡಿದಿರ ಹಾಗೆ ಕುಡಿದ್ರೆ ಒಳ್ಳೆಯದು. ಸೊ ಹಾಗೆ ಕುಡೀರಿ. ಆ್ಯಂಡ್ ಇದಾದಮೇಲೆ 2 ಅವರ್ ನಾವು ಫಾಸ್ಟಿಂಗ್ ಇರಬೇಕಾಗತ್ತೆ. ಅಂದರೆ 2 ಅವರ್ ಏನೂ ತಿನ್ನಬಾರ್ದು. ಸೊ ಈಗ ಟೈಮು 8 o'clock ಅಂದರೆ ನೀವು ನೆಕ್ಸ್ಟು ನಿಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ನ 10 o'clock ತೊಗೋಬೇಕು. ಆ್ಯಂಡ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಸೊ ನಾನು ಯೂಶ್ವಲಿ ಅದೇ ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡೋದು. ಸೊ ಏನಾದರೂ ನೋಡಿ ನಿಮಗೆ ಪರವಾಗಿಲ್ಲ, ನೀವು 9 o'clock ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂದರೆ ಬಿಫೋರ್ 2 hours, ದಟ್ ಈಸ್ 7 o'clock ಹಂಗೆ ನೀವು ತೊಗೊಂಡ್ರೆ 9 o'clock ಬ್ರೇಕ್ಫಾಸ್ಟ್ ಮಾಡ್ಬೋದು. ನನ್ನ ಇನ್ನೂ ಒಂದು ಮಾರ್ನಿಂಗ್ ಪ್ರಾಕ್ಟೀಸ್ ಏನಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಬರೆಯೋದು. ಸೊ ಎವ್ರಿ ಡೇ ನಾನು ಬರಿತೀನಿ. ಸೊ ಇದ್ರದ್ದು ಸೀಕ್ರೆಟ್ ಇಷ್ಟೇ, the more you are thankful for what you have, the more abundance you attract ಅಂತ. ಸೊ ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿದ್ದಾಗ ನೀವು ಇನ್ನೂ ಹೆಚ್ಚು ಗಳಿಸ್ಬೋದು ಅನ್ನೋದು ಇದರ ಒಂದು ಸಂದೇಶ ಅಥವಾ ಇನ್ಫಾರ್ಮೇಷನ್. ಸೊ ಎವ್ರಿ ಡೇ ನಾವು ನಮ್ಮ ಹತ್ರ ಏನೇನಿದೆಯೋ ಪ್ರತಿಯೊಂದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲದಕ್ಕೂ ನಾವು ಥ್ಯಾಂಕ್ಫುಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಈ ಪ್ರಾಕ್ಟೀಸ್ನ ಮಾಡೋದು. ನೀವು ಬರೀದೇ ಹೋದರೂ ಪರವಾಗಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಆ್ಯಂಡ್ ರಾತ್ರಿ ಮಲಗುವಾಗ ನಿಮ್ಮ ಹತ್ರ ಏನೇನಿದೆಯೋ ಎಲ್ಲದಕ್ಕೂ ಥ್ಯಾಂಕ್ಫುಲ್ ಆಗಿರಿ. ಸೊ ದ್ಯಾಟ್ ಯು ಕ್ಯಾನ್ ಅಟ್ರಾಕ್ಟ್ ಮೋರ್. ಇಟ್ಸ್ ಅ ಸೀಕ್ರೆಟ್. ಸೊ ನಿಮ್ಮೆಲ್ರಿಗೂ ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ನಾನು ಇದನ್ನೆಲ್ಲ ತಿಳ್ಕೊಂಡಿರೋದು ಡಿಫ್ರೆಂಟ್ ಬುಕ್ಸ್ ಓದಿದ್ದೀನಿ. ದ ಮ್ಯಾಜಿಕ್ ಆಗಿರ್ಬೋದು, ದ ಸೀಕ್ರೆಟ್ ಆಗಿರ್ಬೋದು, ಈ ಥರ ನಾನು ಡಿಫ್ರೆಂಟ್ ಬುಕ್ಸ್ನ ಓದಿ ಈ ಮ್ಯಾನಿಫೆಸ್ಟೇಷನ್, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಪ್ರಾಕ್ಟೀಸಸ್ನ ಕಲ್ತಿರೋದು. ಸೊ ಬೇಕಾದ್ರೆ ನಿಮಗೂ ಎಕ್ಸಾಂಪಲ್ ತೋರಿಸ್ತೀನಿ. ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ದಿಸ್ ಬ್ಯೂಟಿಫುಲ್ ಪ್ರಾಕ್ಟೀಸ್. ಸೊ ನೋಡಿ, ಇಲ್ಲಿ ನೀವು ಯಾವ ಥರ ಜರ್ನಲಿಂಗ್ ಅಥವಾ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ನ ಮಾಡಬೇಕು ಅಂತ ಈ ಬುಕ್ಕಲ್ಲಿ ತಿಳಿಸಿದ್ದಾರೆ. ಇದು ದ ಮ್ಯಾಜಿಕ್ ಬುಕ್ಕು. ಸೊ ಈ ಬುಕ್ಕಲ್ಲಿ ನಾವು ಹೆಂಗೆ ಬರಿಬೇಕು ಅಂದರೆ, ಐ ಆಮ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ಏನು. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಾವು ಯಾಕೆ ಅದಕ್ಕೋಸ್ಕರ ಥ್ಯಾಂಕ್ಫುಲ್ ಆಗಿದ್ದೀವಿ ಅಂತ ಬರೆಯೋದು. ಯಾವುದಕ್ಕೆ ಥ್ಯಾಂಕ್ಫುಲ್ ಆ್ಯಂಡ್ ಯಾಕೆ ಅದಕ್ಕೆ ಥ್ಯಾಂಕ್ಫುಲ್ ಅಂತ ಬರೆದು ಯು ಹ್ಯಾವ್ ಟು ಸೇ ದ ಮ್ಯಾಜಿಕ್ ವರ್ಡ್ 3 times. ಆ ಮ್ಯಾಜಿಕ್ ವರ್ಡ್ ಏನು? ಸಿಂಪಲ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದೇ ಮ್ಯಾಜಿಕ್ ವರ್ಡ್.
ಸೊ ನೀವು ಈ ಸೆಂಟೆನ್ಸ್ನ ಏನು ಬರೆದಿರ್ತೀರಾ ಆ ಸೆಂಟೆನ್ಸ್ ಯಾವುದು ಮತ್ತು ಯಾಕೆ ಅಂತ ಬರೆದು ಅದಾದಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು. ಇಷ್ಟೇ ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇರೋವಂಥ ಒಂದು ಫಾರ್ಮುಲಾ. ಸೊ ನಾನು ಫ್ರೆಶ್ ಅಪ್ ಎಲ್ಲ ಆಗಾಯಿತು ಆ್ಯಂಡ್ ಈಗ ನಾನು ಒಂದು ಸಿಂಪಲ್ ಆಗಿ ನನ್ನ ಸ್ಕಿನ್ ಕೇರ್ ಮತ್ತು ಗೆಟ್ ರೆಡಿ ವಿತ್ ಮೀನ ನಿಮ್ಮ ಎಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ. ಸೊ ಬನ್ನಿ ನನ್ನ ಸ್ಕಿನ್ ಕೇರ್ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಕಂಟಿನ್ಯೂ ಮಾಡೋಣ. ಫಸ್ಟ್ ನಾನು ಟೋನರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಸ್ಟಫ್ ಟು ಪ್ಯಾಡ್ ಡ್ರೈ ಅಂದರೆ ಸ್ವಲ್ಪ ಫಿಂಗರ್ಸಿಂದ ಪ್ಯಾಟ್ ಮಾಡಿ. ನಂಗೆ ಆಲ್ರೆಡಿ ಸಾಕಷ್ಟು ಟೈಮ್ ಆಗಿದೆ ಬಟ್ ರೆಡಿ ಆಗಲೇಬೇಕು, ಹಂಗೆ ಹೋಗೋಕ್ಕಾಗಲ್ಲ. ಸೊ ಸ್ವಲ್ಪ ಪ್ಯಾಟ್ ಮಾಡಾದಮೇಲೆ ನೀವು ಏರ್ ಡ್ರೈ ಆಗೋಕ್ಕೆ ಬಿಟ್ಬಿಡು. ಸೊ ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ನ ಹಾಕೋತೀನಿ. ನಾನು ಇದೇ ಮಾಯಿಶ್ಚರೈಸರ್ನ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನಂದು ಸ್ವಲ್ಪ ಆ್ಯಕ್ನೆ ಪ್ರೋನ್ ಸ್ಕಿನ್ ಇತ್ತು, ಸೊ ಅವಾಗಿಂದ ನಾನು ಇದೇ ಲೈಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡೋದು. ಸ್ಪಾಂಡ್ಸ್ ಲೈಟ್ ಮಾಯಿಶ್ಚರೈಸರ್, ಫೇಮಸ್ ಒನ್ ಆಫ್ ಕೋರ್ಸ್. ಸೊ ಇದನ್ನು ಈ ಥರ ರಬ್ ಮಾಡಿ ಜಸ್ಟ್ add it to my skin. ಸೊ ಇವಾಗ ಸನ್ಸ್ಕ್ರೀನ್ ಆಕ್ವಾಲಾಜಿಕಾ ಗ್ಲೋ ಪ್ಲಸ್ SPF 50 ಇರೋದು. ಸೊ ಇದು ಯಾವಾಗಲೂ ಅಷ್ಟೇ 2 ಫಿಂಗರ್ಸ್ ಹಾಕ್ಕೊಳ್ಳೋದು ಅಭ್ಯಾಸ. ಸೊ ಈಗ ನಾವು ನಮ್ಮ ಮೇಕಪ್ ರೊಟೀನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಿಲ್ಲ, ಪಿಟ್ ಮೀ ಏನಿದು ಫೌಂಡೇಶನ್, ಇದನ್ನು ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಶೇಡ್ ಬಂದು 230. ಒನ್ಸ್ ನಾನು ಫೌಂಡೇಶನ್ನ ಬ್ಲೆಂಡ್ ಮಾಡಿದ್ಮೇಲೆ ಸ್ಕಿನ್ನಿಗೆ ನನ್ನ ಫೇಸ್ ಈ ಥರ ಕಾಣುತ್ತೆ, ಇವೆಂಟ್ ಔಟಾಗಿ ಕಾಣುತ್ತೆ. ನನಗೇನಿದು ಜಾಸ್ತಿ ನನ್ನ ಮುಖನ ಬ್ರೈಟ್ ಮಾಡ್ತಾಯಿದೆ, ವೈಟಾಗಿ ಕಾಣಿಸ್ತಿದೆ ಆ ಥರ ಏನು ಅನಿಸಲ್ಲ. ಸೊ ದಿಸ್ ಶೇಡ್ ಇಸ್ ವೆರಿ ಪರ್ಫೆಕ್ಟ್ ಫಾರ್ ಮೀ. ಸೊ ನೆಕ್ಸ್ಟು ಐ ವಿಲ್ ಗೋ ಇನ್ ವಿತ್ ಕಾಂಪ್ಯಾಕ್ಟ್ ಪೌಡರ್. ನಾನು ಸಾಕಷ್ಟು ದಿನದಿಂದ ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇರೋದು. ಇನ್ ದ ಸೆನ್ಸ್ ಒಂದು 2 ಮಂತ್ಸಿಂದ ನಾನು ಇವತ್ತೇ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇಟ್ಸ್ ಅ ನೈಸ್ ಕಾಂಪ್ಯಾಕ್ಟ್, ಮೇಕಪ್ ಹಾಗೆ ಚೆನ್ನಾಗಿ ಕೂರುತ್ತೆ. ಫಾರ್ ಮೈ ಸ್ಕಿನ್ ಇದು ದಿಸ್ ಹ್ಯಾಸ್ ಸೂಟೆಡ್ ವೆಲ್. ನೀವು ಟ್ರೈ ಮಾಡಿ, ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟ್ ಟ್ರೈ ಮಾಡಿಲ್ಲ ಅಂದರೆ. ಸೊ ಮಾರ್ಸ್ ಅವರ ಬ್ಲಷ್ ನಾನು ಯೂಸ್ ಮಾಡ್ತಾ ಇರೋದು. ಲೈಟಾಗಿ ಪಿಕ್ ಮಾಡ್ತೀನಿ ಯಾಕಂದರೆ ಇದ್ರದ್ದು ಪಿಗ್ಮೆಂಟೇಷನ್ ಜಾಸ್ತಿ. ಇವರಲ್ಲಿ ಹೇಳ್ತಾರೆ ಆ್ಯಪಲ್ಸ್ ಆಫ್ ದ ಚೀಕ್ಸ್ ಹಾಕಿದ್ರೆ ನಿಮ್ಮದು ಇನ್ನೂ ಪ್ಲಂಪಿಯರ ಕಾಣುತ್ತೆ ಸ್ಕಿನ್ ಅಂತ, ಬಟ್ ನಂಗೆ ಹಾಗೆ ಇಷ್ಟ. ಆನ್ ಮೈ ಫೋರ್ ಹೆಡ್ ಅಂದರೆ ಈ ಜಾಗದಲ್ಲಿ ಆ್ಯಂಡ್ ಆ್ಯಪಲ್ಸ್ ಆಫ್ ದ ಚೀಕ್ಸ್. ಬ್ಲಷ್ ಬ್ಲೈಂಡ್ನೆಸ್ ನನಗೂ ಇದೆ, ಲೈಕ್ ಫುಲ್ ಫೇಸ್ ಬ್ಲಷ್ ಹಾಕೊಂಡು ನನಗೆ ಏನು ಬೇಜಾರಿಲ್ಲ. ಸೊ ನೋಸ್ ಮೇಲೆ ಸ್ವಲ್ಪ ಆ್ಯಂಡ್ ನಾವು ದ ಚಿನ್ ಆಫ್ ಕೋರ್ಸ್. ಈಗ ಕಾಜಲ್ ಅಪ್ಲೈ ಮಾಡೋಣ. ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್, ನಾನು ಲಿಪ್ಸ್ಟಿಕ್ನ ಆಫ್ ಕ್ಯಾಮ್ರಾ ಅಪ್ಲೈ ಮಾಡ್ತೀನಿ ಯಾಕಂದರೆ ನನ್ನ ಡ್ರೆಸ್ಸಿಗೆ ಏನು ಸೂಟ್ ಆಗುತ್ತೋ ಅದನ್ನು ಅಪ್ಲೈ ಮಾಡಿ ಫೈನಲಾಗಿ ರೆಡಿ ಆದಮೇಲೆ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಸೊ ಇಟ್ಸ್ ಗೆಟಿಂಗ್ ಲೇಟ್. ಸೊ ನನ್ನ ಲೈಫಲ್ಲಿ ಇದ್ದಂಥ ಒಂದು ಇಂಪಾರ್ಟೆಂಟ್ ಫೀಮೇಲ್ ಫ್ರೆಂಡನ್ನು ಆಚೆ ಕರೀತಾರೆ. ಆಚೆ ಹೋಗ್ತೀನಿ, ಇವ್ರು ಕರೆದ್ರು ಅಂತಲೇ ಆಚೆ ಹೋಗ್ತೀನಿ ಆ್ಯಂಡ್ ಇವ್ರ ಕನ್ಸೆಂಟಿಂದನೇ ವಿಡಿಯೋ ಪೂರ್ತಿಯಾಗಿ ತೆಗಿತೀನಿ. ಬಟ್ ಹೋಗಿ ಬಂದಮೇಲೆ ಆಗಿದ್ದಿದ್ದು. ಏನಂದರೆ ನಾನು ಮತ್ತೆ ರೆಡಿ ಆಗಬೇಕಾಗಿದೆ ಬಿಕಾಸ್ ಒಂದು ಇಂಪಾರ್ಟೆಂಟ್ ಮದುವೆ ಇದೆ, ಅದನ್ನು ಅಟೆಂಡ್ ಮಾಡಬೇಕು. ಆ್ಯಂಡ್ ಮದುವೆ ಬೆಂಗಳೂರಲ್ಲಿಲ್ಲ ಬಟ್ ಚನ್ನಪಟ್ಟಣಲ್ಲಿದೆ. ಸೊ ಚನ್ನಪಟ್ಟಣಕ್ಕೆ ಹೋಗಬೇಕು. ಗೊತ್ತಿಲ್ಲ ಹೇಗೆ ರೆಡಿ ಆಗ್ತೀನಿ, ಎಷ್ಟೊತ್ತಿಗೆ ರೆಡಿ ಆಗ್ತೀನಿ ಅಂತ, ಸ್ವಲ್ಪನೇ ಟೈಮ್ ಇರೋದು. ಬನ್ನಿ ಈಗ ರೆಡಿ ಆಗುತ್ತೆ. ಆಲ್ಮೋಸ್ಟ್ ವಿತಿನ್ 35 to 40 ಮಿನಿಟ್ಸ್ ಈ ಥರ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ, ನನಗೆ ಇತ್ತೀಚೆಗೆ ಸಿಂಪಲ್ಲಾಗಿ ರೆಡಿ ಆಗೋದು ಇಷ್ಟ. ನೀನೇನು ಒಳ್ಳೆ ಗೊಂಬೆ ಥರ ನಿಂತ್ಕೊದ್ಯಾ. ಸೊ ನನ್ನ ತಂಗಿ ಈ ಥರ ರೆಡಿ ಆಗಿದ್ದಾಳೆ. ನಾವಿಬ್ಬರು ಫುಲ್ ಔಟ್ಫಿಟ್ಸ್ ತೋರಿಸ್ತೀವಿ ಈಗ. ನಾನು ನನಗೆ ಸ್ವಾಪ್ ಮಾಡಿ ತೋರಿಸಿ. ಓಕೆ, ಸೊ ಈಗ ನಾವು ಮದುವೆ ವೆನ್ಯೂನ ರೀಚ್ ಆಗಿದ್ದೀವಿ.
ಲಾಂಗ್ ಡ್ರೈವ್ ಚನ್ನಪಟ್ಟಣ ಕೆಂಗಲ್ ಏನಿದೆ ಅಲ್ಲಿಗೆ ಬಂದಿರೋದು. ಸೊ ಬನ್ನಿ ಮದುವೆಗೆ ಹೋಗೋಣ. ಮದುವೆಗೆ ಹೋಗಿ ವಿಶ್ ಮಾಡಿ ಊಟ ಮಾಡಿಬಿಟ್ಟು ಬರೋಣ. ಸೊ ನಾವು ಹೋಗುತ್ತಿದ್ದು ನಮ್ಮಮ್ಮನ ಫ್ರೆಂಡ್ ಮದುವೆಗೆ. ನಮ್ಮಮ್ಮ ಮತ್ತು ಅವರ ಇನ್ನೊಂದು ಫ್ರೆಂಡ್ ಯಾವ ಥರ ರೆಡಿ ಆಗಿದ್ರು ನೋಡಿ. ನಾವು ಆಲ್ಮೋಸ್ಟ್ ಎಲ್ಲ ಇವೆಂಟ್ಸ್ ಮುಗಿತಾ ಬಂತು, ಊಟನೂ ಆಯಿತು, ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಸೊ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಈ ಥರ ಲೈಕ್ ರ್ಯಾಂಡಮ್ ಆಗಿ ನನ್ನ ದಿನ ಹೆಂಗಿರುತ್ತೆ ಅದನ್ನು ನಾನು ಕ್ಯಾಶುವಲ್ ಆಗಿ ತೋರಿಸಿರೋವಂಥ ಫಸ್ಟ್ ವ್ಲಾಗ್ ಇದಾಗಿರುತ್ತೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಈ ಥರ ಬ್ಲಾಗ್ಸ್ ಇಷ್ಟ ಆದರೆ ಖಂಡಿತ ನಾನು ಇದೇ ಥರ ಬ್ಲಾಗ್ಸ್ನ ಮುಂದೆ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಎವ್ರಿವನ್.